ಓಂ ದೇವಾನಾಂ ಹೃದಯಂ ಬ್ರಹ್ಮಾನ್ ಗೋವಿಂದತ್. ಶ್ರೀ ಗುರುಭ್ಯೋ ನಮಃ. ರಾಜ ಪರೀಕ್ಷಿತ್ ಕಲಿಂ ಅಸ್ಮಿನ್ ಬ್ರಹ್ಮಾವರ್ತೆ ಮಯಾ ಶಾಸಿತೆ ಪ್ರದೇಶೆ ನೈವ ವರ್ತಿತವ್ಯಂ. ಅಸ್ಮಿನ್ ಪ್ರದೇಶೆ ಇಜ್ಯಮಾನಃ ಭಗವಾನ್ ಹರಿಃ ಸರ್ವೇಷಾಮಪಿ ಸಾಧಕಾನಾಂ ಶಂ ತನೋತಿ. ಏವಂ ಪರೀಕ್ಷಿತ ಆದಿಷ್ಟಃ ಸಹ ಕಲಿಃ ಜಾತಕಂಪಃ ಉದ್ಯತ ಖಡ್ಗಂ ತಂ ಪರೀಕ್ಷಿತಂ ದಂಡಪಾಣಿಮಿವ ಸ್ಥಿತಂ ಏವಂ ಪ್ರಾರ್ಥಯಾಮಾಸ. ಅಥಾತಃ ಪ್ರಥಮೇ ಸ್ಕಂಧೆ ಸಪ್ತದಶೇ ಅಧ್ಯಾಯೇ ತ್ರಿಪಂಚಾಶತ್ತಮಃ ಶ್ಲೋಕಃ. ಒಂದನೇ ಸ್ಕಂಧದ 17ನೇ ಅಧ್ಯಾಯದ 35ನೇ ಶ್ಲೋಕವನ್ನು ನಾವು ಇವತ್ತು ನೋಡೋರಿದ್ದೀವಿ. ನಾನು ಯಾವ ಪ್ರದೇಶದನ್ನು ಆಳ್ತಾ ಇದ್ದೇನೆ ಆ ಪ್ರದೇಶದಲ್ಲಿ ನೀನು ಇರತಕ್ಕದ್ದಲ್ಲ ಅಂತ ಕಲಿಗೆ ಪರೀಕ್ಷಿತ ಶಾಸನ ಮಾಡಿದ. ಹೀಗೆ ಪರೀಕ್ಷಿತ ಆಜ್ಞೆ ಮಾಡಿದಾಗ ಆ ಕಲಿಗೆ ಮೈ ನಡುಗುವಂತಾಯಿತು. ಖಡ್ಗ ಇಟ್ಕೊಂಡು ನಿಂತಿದ್ನಲ್ಲ ಪರೀಕ್ಷಿತ, ಯಮನಂತೆ ಕಾಣಿಸಿದ ಆ ಕಲಿಯ ಕಣ್ಣಿಗೆ. ಅವನು ಹೀಗೆ ಪ್ರಾರ್ಥನೆ ಮಾಡಿಕೊಂಡಂತೆ, ನೀನು ಸಾರ್ವಭೌಮ, ನಿನ್ನ ಆಜ್ಞೆಗನುಸಾರವಾಗಿ ಎಲ್ಲಿಯಾದರೂ ವಾಸ ಮಾಡ್ತೇನೆ, ಆದರೆ ಎಲ್ಲಿ ನೋಡಿದರೂ ಧನುರ್ಬಾಣ ಇಟ್ಕೊಂಡು ಅಥವಾ ಖಡ್ಗ ಇಟ್ಕೊಂಡು ನೀನೇ ನನ್ನ ಎದುರಿಗೆ ಕಾಣಿಸ್ತೆ, ನಾನು ಹೋಗುವುದಾದರೂ ಎಲ್ಲಿ? ಆದ್ದರಿಂದ ನನಗೆ ಯಾವುದಾದ್ರೂ ಒಂದು ಸ್ಥಾನ ಕೊಡು. ನಿನ್ನ ಆ ನಿರ್ದೇಶಕ್ಕನುಸಾರವಾಗಿ ಆ ಸ್ಥಾನಗಳಲ್ಲಿ ನಾನು ಇರ್ತೇನೆ, ನಿನ್ನ ಆಜ್ಞೆಯನ್ನು ನಾನು ಪರಿಪಾಲಿಸ್ತೇನೆ ಅಂತ ಹೇಳಿದ. ಇದನ್ನೇ ನಾವು ಕಳೆದ ದಿವಸ ನೋಡಿದ್ದು. ಕೆಲವು ಸ್ಥಾನಗಳಾದರೂ ಬೇಕು ಕಲಿಗೆ. ಕೃತಯುಗದಲ್ಲಿ ಇದ್ದಂತೆ ತ್ರೇತಾಯುಗದಲ್ಲಿದ್ದಂತೆ ಯಾವುದೇ ಸ್ಥಾನವನ್ನು ನೀನು ಕೊಡೋದಿಲ್ಲ, ಪೂರ್ಣವಾಗಿ ನೀನು ಇಲ್ಲಿಂದ ಹೊರಟೇ ಹೋಗಬೇಕು ಅಂತನ್ನುವುದು ಪರೀಕ್ಷಿತನ ಅಭಿಪ್ರಾಯವೂ ಅಲ್ಲ, ಸ್ವಯಂ ಕಾಲನಾಮಕನಾದ ಭಗವಂತನ ಅಭಿಪ್ರಾಯವೂ ಅಲ್ಲ. ಇದು ಕಲಿಯ ಕಾಲವೇ ಆದ್ದರಿಂದ ಅವನಿಗೆ ಎಲ್ಲಿಯಾದರೂ ಒಂದು ಜಾಗದಲ್ಲಿ ಅವಕಾಶ ಮಾಡಿಕೊಡಬೇಕಾದದ್ದು ಸ್ವಯಂ ಭಗವಂತನದೇ ಸಂಕಲ್ಪ. ಅದಕ್ಕಾಗಿ ಕೆಲವು ಜಾಗಗಳನ್ನು ಕೊಡುವಂತ ಕೇಳಿದ. ಹೀಗೆ ಕೇಳಿದಾಗ ಆ ರಾಜ ಪರೀಕ್ಷಿತ ಅವನಿಗೆ ಕೆಲವು ಸ್ಥಾನಗಳನ್ನು ಕೊಟ್ಟನಂತೆ. ಜೂಜಾಟ, ಮದ್ಯಪಾನ, ಸ್ತ್ರೀಯರು ಮತ್ತು ಹಿಂಸೆ, ಈ 4 ಸ್ಥಾನಗಳಲ್ಲಿ ನೀನು ಇರಬೇಕು ಅಂತ ಅವನಿಗೊಂದು ಶಾಸನ ಮಾಡಿದ. ಸರಿ, ಈ 4 ಸ್ಥಾನಗಳಲ್ಲಿ 4 ವಿಧವಾದಂತಹ ಅಧರ್ಮ ಇರ್ತದೆ ಅಂತ ಒಂದು ವರ್ಣಿಸಿದ. ಜೂಜಾಟದಲ್ಲಿ ಅಸತ್ಯ ಇರ್ತದೆ, ಮದ್ಯಪಾನದಲ್ಲಿ ಮದ ಇರ್ತದೆ, ಸ್ತ್ರೀ ಸಂಘದಿಂದ ಮತ್ತೆ ವಿಷಯಾಸಕ್ತಿ ಹೆಚ್ಚುತ್ತಾ ಹೋಗ್ತದೆ, ಹಿಂಸೆಯಿಂದ ನಿರ್ದಯತೆ ಮತ್ತೆ ಹೆಚ್ಚುತ್ತಾ ಹೋಗ್ತದೆ. ಅದಕ್ಕಾಗಿ ಈ 4 ಸ್ಥಾನಗಳನ್ನು ಕಲಿಗೆ ಪರೀಕ್ಷಿತ ಕೊಟ್ಟ. ಯಾರು ಇವುಗಳಿಂದ ದೂರ ಇರ್ತಾರೆ ಅವರು ಧಾರ್ಮಿಕರಾಗಿ ಬದುಕ್ತಾರೆ, ಯಾರಿಗೆ ಇವುಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರನ್ನು ಕಲಿ ಆಟ ಆಡಿಸ್ತಾನೆ ಅನ್ನುವುದೆಲ್ಲ ನಾವಿಲ್ಲಿ ನೋಡುವಂಥ ಸಂಗತಿ. ಈ ಜೂಜಾಟದ ಬಗ್ಗೆ ಇಲ್ಲಿ ಬಂತು. ಜೂಜಾಟ ಅಂದರೆ ನಮಗೆ ತಿಳಿಯುವುದು ಪಾಂಡವರು ಅಥವಾ ನಳಮಹಾರಾಜ ಇನ್ನು ಜೂಜಾಟ ಆಡಿದ್ರಲ್ಲ, ನೆಲದ ಮೇಲೆ ಒಂದು ಹಾಸು ಇರ್ತದೆ, ಅದರಲ್ಲಿ ಕಾಯಿಗಳನ್ನು ನಡೆಸ್ತಾರೆ, ಅದಕ್ಕೆ ದಾಳಗಳಿರ್ತವೆ, ಅದು ಜೂಜಾಟ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದರ ಬಗ್ಗೆ ನಾನು ಕೆಲವು ಅಭಿಪ್ರಾಯಗಳನ್ನು ಈಗ ಹೇಳ್ತೇನೆ. ಇದನ್ನು ಹೇಳುವುದಕ್ಕಿಂತ ಮುಂಚೆ ಸಾಕಷ್ಟು ಲೋಕಾನುಭವ ಇದ್ದವ್ರ ಜೊತೆಗೆ ಇದನ್ನು ಸಮಾಲೋಚನೆ ಮಾಡಿಯೇ ಹೇಳ್ತಿದ್ದೇನೆ. ಶಾಸ್ತ್ರ ನಮಗೆ ಯಾವುದೋ ಒಂದನ್ನು ಹೇಳಿರ್ತದೆ,
ಜೂಜಾಟದಲ್ಲಿ ಕಲಿ ಇದ್ದಾನೆ, ಜೂಜಾಟ ಹೊರತಾಗಿ ಬೇರೆ ಕಡೆ ಕಲಿ ಇಲ್ಲ ಅಂತ ಏನಾದ್ರು ತಿಳ್ಕೊಂಡ್ರೆ ಅದರಿಂದ ನಮಗೆ ಹಾನಿ. ಜೂಜಾಟ ಅಂತ ಅಲ್ಲಿ ಹೇಳುವುದೇನಿದೆ ಅದಕ್ಕೆ ಮತ್ತೂ ಕೆಲವು ತಾತ್ಪರ್ಯಗಳಿವೆ. ನಾವು ಅದನ್ನು ತಿಳ್ಕೊಂಡ್ರೆ ಅವುಗಳಿಂದಲೂ ದೂರ ಇದ್ದರೆ ಅದು ನಮಗೆ ಕ್ಷೇಮ. ಏನದು ಅಂದರೆ, ಈ ಜೂಜಾಟ ಅಂದರೆ ಪಗಡೆ ಆಟ, ಅಲ್ಲಿ ದಾಳಗಳನ್ನು ಉರುಳಿಸಿ ಕಾಯಿಗಳನ್ನು ಮುನ್ನಡೆಸ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ವಿನೋದಕ್ಕಾಗಿ ಆಟ ಆಡಿದರೆ ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಅದನ್ನೇ ದುಡ್ಡಿಟ್ಟು ಆಡಿದರೆ ಅದು ಹಾನಿಕಾರಕ ಆಗ್ತದೆ. ಅದೇ ಕೌರವರಿಂದ ಪಾಂಡವರಿಗಾಗಿದ್ದು. ನಳಮಹಾರಾಜನಿಗೆ ಆದ ಅನ್ಯಾಯವೂ ಕೂಡ ಅಂಥದೇ. ಅದನ್ನು ನಾವೆಲ್ಲ ಇತಿಹಾಸದಲ್ಲಿ ನೋಡಿದ್ದೇವೆ. ಇದ್ರ ಜೊತೆಗೆ ಕೆಲವು ಸಂಗತಿಗಳನ್ನ ಇಟ್ಕೋಬೇಕು ಅಂತ ಹೇಳಿದ್ನಲ್ಲ, ಎಲ್ಲಿ ನಮಗೆ ಅಕ್ರಮವಾದ ಸಂಪತ್ತೆಲ್ಲವೂ ಕೂಡ ಯಾವ್ಯಾವ ಮೂಲಗಳಿಂದ ಸಿಗ್ತದೆ, ಅಂಥ ಅಕ್ರಮವಾದ ಸಂಪತ್ತು, ಅನ್ಯಾಯದ ಸಂಪತ್ತು, ಮತ್ತು ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಸಂಪತ್ತು ಬೇಕೋ ಅದಕ್ಕಿಂತ ಹೆಚ್ಚಿನ ಸಂಪತ್ತು, ಇದನ್ನು ಎಲ್ಲವನ್ನೂ ಕೊಡುವಂಥ ಎಲ್ಲ ಮೂಲಗಳು ಕೂಡ ಜೂಜು ಅಂತಲೇ ನಾವು ಪರಿಗಣನೆ ಮಾಡಬೇಕು. ಆ ದೃಷ್ಟಿಯಿಂದ ಬೆಟ್ಟಿಂಗ್ ಅಂತ ಏನಿದೆ, ಇವತ್ತಿನ ಅನೇಕ ಆಟಗಳಲ್ಲಿ ಬೆಟ್ಟಿಂಗ್ ಅಂತ ಅನ್ನೋದನ್ನು ಯಾರ್ಯಾರೋ ಆಡ್ತಿರ್ತಾರೆ, ಇನ್ಯಾರೋ ಚುನಾವಣೆಗೆ ಹೋಗ್ತಿರ್ತಾರೆ, ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತಾರೋ ಆಡುವ ಆಟಕ್ಕೆ ಸಂಬಂಧಪಟ್ಟಂತೆ ಇನ್ಯಾರೋ ಕೆಲವರು ಬೆಟ್ ಕಟ್ತಾರೆ, ತಮ್ಮ ಸಂಪತ್ತನ್ನೆಲ್ಲ ಅಲ್ಲಿ ಪಣವಾಗಿಡ್ತಾರೆ, ಅದರಿಂದ ದುಡ್ಡು ಗಳಿಸ್ಬೇಕು ಅಂತ ಹೋಗ್ತಾರೆ. ಬೆಟ್ಟಿಂಗ್ ದಂಧೆ ಅಂತ ಅನ್ನೋದು ಬಹಳ ಎಲ್ಲ ಕಡೆ ಹರಡಿಬಿಟ್ಟಿದೆ ಅಂತ ಪೊಲೀಸರು ಮೇಲಿನ ಮೇಲೆ ಅಲ್ಲಿ ದಾಳಿ ಮಾಡಿ ಕೂಡ ಮಾಡ್ತಿರ್ತಾರೆ. ಅದನ್ನು ನಾವು ನೋಡಿದ್ದೀವಿ. ಈ ಬೆಟ್ಟಿಂಗ್ ಅಂತ ಅನ್ನೋದು ಕೂಡ ಒಂದು ರೀತಿಯಾದಂಥ ಜೂಜು ಅಂತಲೇ ತಿಳ್ಕೊಳ್ಬೇಕು. ಅಲ್ಲಿಯೂ ಕೂಡ ಕಲಿ ಇದ್ದೇ ಇದ್ದಾನೆ. ಅದರಿಂದಲೇ ಅದನ್ನು ಅನ್ಯಾಯ ಅಂತ ಆಧುನಿಕ ವ್ಯವಸ್ಥೆಯೂ ಕೂಡ, ಸರ್ಕಾರಿ ವ್ಯವಸ್ಥೆಯೂ ಕೂಡ ಅದನ್ನು ಪರಿಗಣನೆ ಮಾಡಿದೆ. ಈ ಕ್ಯಾಸಿನೋ ಅಂಥೇಳಿ ಕೆಲವು ನಮ್ಮ ದೇಶಗಳಲ್ಲೂ ಇರಬಹುದು, ಕೆಲವರು ವಿದೇಶಕ್ಕೆ ಹೋದಾಗೆಲ್ಲ ಆಡಿ ಬರ್ತಿರ್ತಾರೆ. ಅದು ಕೂಡ ಇಂಥದೇ ಒಂದು ಜೂಜಿನ ಮತ್ತೊಂದು ರೂಪವೇ. ಪಗಡೆ ಇರಲಿಕ್ಕಿಲ್ಲ, ಒಂದು ನೆಲದ ಹಾಸು ಇರಲಿಕ್ಕಿಲ್ಲ, ಆದರೆ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಬೇಕು ಅಂತ ಅಲ್ಲಿ ಒಂದಿಷ್ಟು ಹಣ ಕಟ್ಟಿ ಆಡುವುದು, ಅದರಿಂದ ದುಡ್ಡು ಗಳಿಸುವ ಪ್ರಯತ್ನ. ದುಡ್ಡು ಹೋದರೆ ಮತ್ತೆ ಅದೇ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಪ್ರಯತ್ನ ಪಡಬೇಕು ಅಂತ ಒಂದು ಸಾಮಾನ್ಯವಾಗಿ ಒಂದು ನಿಯಮ. ನಿರಂತರ ಪ್ರಯತ್ನ ಪಟ್ಟು ಮತ್ತೆ ಸಂಪತ್ತನ್ನು ಅಲ್ಲೇ ಹೂಡಿ ಕೆಲವರು ಗಳಿಸ್ತಾರೆ, ಕೆಲವರು ಮನೆ ಮಾರುಗಳನ್ನು ಕಳ್ಕೊಳ್ಳುವಂಥ ಪ್ರಸಂಗ ಬರ್ತದೆ. ಮತ್ತು ಆಧುನಿಕ ಕಾಲದ ಇಸ್ಪೀಟ್ ಆಟ, ಇವೆಲ್ಲ ಕೆಲವನ್ನ ಯಾಕೆ ಹೇಳ್ತಿದ್ದೇನೆ ಅಂದರೆ, ಬೆಟ್ಟಿಂಗು, ಕ್ಯಾಸಿನೋ, ಜೂಜು ಇದನ್ನೆಲ್ಲ ಹೇಳಿಬಿಟ್ರೆ ವಿವೇಕ ಇದ್ದವರು ಇಸ್ಪೀಟ್ ಆಟವೂ ಕೂಡ ಅಂಥದೇ ಒಂದು ಮಾರಕ ಅಂತ ತಿಳ್ಕೊತಾರೆ. ಅದು ಆ ಶಬ್ದಗಳಿಂದ ಅದನ್ನು ಹೇಳದೆ ಹೋದರೆ, ಭಾಗವತ ಅದನ್ನು ಹೇಳಲಿಲ್ಲ, ನಾವು ಕೂಡ ಆಯಾ ಶಬ್ದಗಳಿಂದ ಅದನ್ನು ವಿವರಿಸಿ ಹೇಳದೆ ಹೋದರೆ, ಸ್ಪಷ್ಟೀಕರಿಸಿ ಎತ್ತಿ ತೋರಿಸದೆ ಹೋದರೆ, ನಾವು ಮಾಡ್ತಿರೋದು ಧರ್ಮ ಅಂತಲೇ ತಿಳ್ಕೊಂಡು ಅನೇಕ ಜನ ತಾವು ಹಾಳಾಗ್ತಾರೆ, ಮತ್ತೊಬ್ಬರನ್ನು ಹಾಳು ಮಾಡ್ತಾರೆ. ದುಡ್ಡು ಕಟ್ಟಿ ಆಡುವುದೇನಿದೆ ಆ ಎಲ್ಲ ಆಟಗಳು ಕೂಡ, ಇಸ್ಪೀಟ್ ಆಟವೂ ಕೂಡ ಅಂಥದೇ ಒಂದು. ನನಗಿದು ಗೊತ್ತಿರಲಿಲ್ಲ, ಪಾರಿವಾಳಗಳನ್ನು ಹಾರಿ ಬಿಡ್ತಾರಂತೆ. ಪಾರಿವಾಳಗಳನ್ನು ಹಾರಿಬಿಟ್ಟು ಅವು ಎಷ್ಟು ದೂರ ಹಾರ್ತವೆ, ಏನು, ಯಾರ ಪಾರಿವಾಳ ಹೆಚ್ಚು ಚೆನ್ನಾಗಿ ಹಾರ್ತದೆ ಅಂತ ಅನ್ನೋದೆಲ್ಲ ಮೊಘಲರ ಕಾಲದಲ್ಲಿ ಇತ್ತಂತೆ. ಈಗಲೂ ಕೆಲವರಲ್ಲಿ ಇದೆಯಂತೆ. ದುಡ್ಡು ಕಟ್ಟಿ ಅಂಥದೊಂದು ಸಂಪತ್ತನ್ನು ಗಳಿಸುವ ಪ್ರಯತ್ನ ಮಾಡೋರು ಇದ್ದಾರೆ. ಈ ಕುದುರೆ ರೇಸು, ಅದರ ಮೇಲೆ ದುಡ್ಡು ಕಟ್ಟಿ ಅದನ್ನು, ಕುದುರೆ ಮೇಲೆ ಸವಾರನಾದವನೊಬ್ಬರು ಬೇರೆ ಇರ್ತಾನೆ, ಕುದುರೆ ಮಾಲೀಕ ಒಬ್ಬ ಬೇರೆ ಇರ್ತಾನೆ, ಅದರ ಮೂಲಕ ದುಡ್ಡು ಗಳಿಸುವ ಪ್ರಯತ್ನ, ಅದು ಕೂಡ ಒಂದು ಜೂಜಾಟ ಅಂತಲೇ ಕಾಣಿಸ್ತದೆ. ಮುಖ್ಯವಾಗಿ ನಮ್ಮ ಸಮಾಜವನ್ನು ಒಳಗೆ ಕೊರಿತಾ ಇರುವಂಥ ಮತ್ತೊಂದು ಆಟ ಅಂದರೆ, ಮತ್ತೊಂದು ಸಂಗತಿ ಅಂದರೆ ಈ ಲಾಟ್ರಿ. ಮೈ ಮುರಿದು ದುಡಿತವಿಲ್ಲದೆ ಅನಾಯಾಸವಾಗಿ ರಾತ್ರೋರಾತ್ರಿ ಬೇಕಾಷ್ಟು ದುಡ್ಡು ಗಳಿಸುವ ಒಂದು ಹವ್ಯಾಸದಿಂದ ಲಾಟ್ರಿ ಖರೀದಿ ಮಾಡೋರಿದ್ದಾರೆ. ಅದರಿಂದ ತುಂಬ ಕಷ್ಟಪಟ್ಟವರು ಇದ್ದಿರ್ತಾರೆ. ಅನೇಕ ಜನ ಸಣ್ಣ ವಯಸ್ಸಿನ ಯುವಕರೆಲ್ಲ ಈ ಬೆಟ್ಟಿಂಗು, ಲಾಟ್ರಿ ಇಂಥ ಕಾರಣಗಳಿಂದಾಗಿ ತಮ್ಮ ಜೀವನವನ್ನು, ತಮ್ಮ ವೈವಾಹಿಕ ಜೀವನನೆಲ್ಲ ಹಾಳು ಮಾಡಿಕೊಂಡದ್ದು ಅಲ್ಲಲ್ಲಿ ನಮಗೆ ಕಂಡು ಬರ್ತದೆ. ಇನ್ನೊಂದು ಸಂಗತಿ ಇದೆ, ಬಡ್ಡಿ ಆಡುವುದು. ಅನೇಕ ಜನ ತಮ್ಮಲ್ಲಿ ಶೇಖರ ಆಗಿರುವಂಥ, ತಮ್ಮಲ್ಲಿ ಸಂಗ್ರಹಿತ ಆಗಿರುವಂಥ ದುಡ್ಡನ್ನು
ಸುಮ್ಮನೆ ಹಾಗೆ ಬ್ಯಾಂಕ್ನಲ್ಲಿ ಇಟ್ಟರೆ ಒಂದು ಸೀಮಿತವಾದಂಥ ಇಂಟ್ರೆಸ್ಟ್ ಬರ್ತದೆ. ಅದಕ್ಕಾಗಿ ಅದನ್ನು ಇನ್ನೊಬ್ಬರಿಗೆ ಬಡ್ಡಿ ಆಸೆಯಿಂದ ದುಡ್ಡು ಕೊಡೋದೇನಿದೆ, ಅದರಲ್ಲೂ ಮೈಕ್ರೋ ಬಡ್ಡಿ ಆಸೆಯಿಂದ ದುಡ್ಡು ಕೊಡುವುದೇನಿದೆ, ಆ ಮೂಲಕ ಸಂಪತ್ತನ್ನು ಗಳಿಸುವ ಪ್ರಯತ್ನ, ಅದರಲ್ಲಿ ಅನೇಕ ಕಡೆ ಆ ಬಡ್ಡಿ ತೊಗೊಂಡವರಂತೂ ಹಾಳಾಗಿ ಹೋಗ್ತಾರೆ. ಅದು ನಮ್ಗೆ ಗೊತ್ತಿದೆ. ಇತ್ತೀಚೆಗೆ ಕೂಡ ನಮ್ಮ ರಾಜ್ಯದಲ್ಲಿ ಅದೊಂದು ದೊಡ್ಡ ಸುದ್ದಿಯನ್ನೇ ಮಾಡಿತ್ತು, ನಮಗೆಲ್ಲ ನೆನಪಿದ್ದೇ ಇದೆ. ಸರ್ಕಾರ ಅದ್ರ ಮೇಲೆ ಕ್ರಮ ತಗೊಳ್ಬೇಕಾಯಿತು. ಮತ್ತೆ ಬಡ್ಡಿ ಕೊಟ್ಟವನು ಕೂಡ ಅದರಿಂದ ಸುರಕ್ಷಿತ ಇರ್ತಾನೆ ಅಂತ ನಿಶ್ಚಿತ ಇಲ್ಲ. ಆಧುನಿಕ ಕಾಲದಲ್ಲಿ ಆ ಬಡ್ಡಿ ಕೊಡಲಿಕ್ಕೆ ಲೈಸೆನ್ಸ್ ಬೇಕಾಗ್ತದೆ. ಒಂದು ವೇಳೆ ಲೈಸೆನ್ಸ್ ಇದ್ದರೂ ಕೂಡ ಆ ರೀತಿಯಾದಂಥ ಒಂದು ದುರಾಸೆಯಿಂದ ಬಡ್ಡಿ ಕೊಡುವುದು ವಿಪರೀತ. ಅದನ್ನು ಕೊಟ್ಟ ಮೇಲೆ ಅವನು ಯಾವಾಗ ಅದನ್ನು ಸಾಲಗಾರ ವಾಪಸ್ ಕೊಡ್ತಾನೆ ಅಂತ ಅನ್ನೋದ್ರ ಬಗ್ಗೆ ತುಂಬ ವಿಚಾರ ಮಾಡಬೇಕಾಗ್ತದೆ. ಸಾಲಗಾರನ ಮೇಲೆ ಒತ್ತಡ ತರಬೇಕಾಗ್ತದೆ. ಇದೆಲ್ಲವೂ ಕೂಡ ತುಂಬ ಹಿಂಸೆ, ದುರಾಸೆ, ಒತ್ತಡಗಳು. ಸಾಲ ಕೊಟ್ಟವ್ರ ಮೇಲೆ ಒತ್ತಡ ಹಾಕಬೇಕಾಗ್ತದೆ. ಸಾಲ ವಾಪಸ್ ಬರ್ತದೋ ಇಲ್ಲೋ ಅಂತ ಇವನಿಗೂ ಚಿಂತೆ ಇರ್ತದೆ. ಆದ್ದರಿಂದ ಇವೆಲ್ಲವೂ ಕೂಡ ಒಂದು ರೀತಿಯಾದಂಥ ಜೂಜಾಟವೇ. ಸರಳವಾಗಿ ಹೇಳುವುದಾದರೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತು ಮತ್ತೆ ಅನ್ಯಾಯದ ಮೂಲಗಳಿಂದ ನಾವೇನು ಮನುಷ್ಯ ಒಂದು ಸೇವಾ, ಒಂದು ಸರ್ವಿಸ್ ಏನಾದ್ರು ಮಾಡ್ತಿರ್ತಾನೆ, ಅದರ ಮೂಲಕ ಅವನಿಗೆ ಧನ ಬರಬೇಕು, ಧನಾಗಮ ಆಗಬೇಕು. ಅದರಲ್ಲಿ ಹೆಚ್ಚಿನದನ್ನು ಅವಲಂಬಿಸುವುದೇನಿದೆ, ಹೆಚ್ಚಿನದನ್ನು ಅಪೇಕ್ಷಿಸುವುದೇನಿದೆ, ಅದೆಲ್ಲ ಜೂಜು ಅಂತ ಕರೆಸ್ಕೋತದೆ. ಅದರಲ್ಲಿ ಎರಡನೇದಾಗಿ ಈ ಮದ್ಯಪಾನ ಅಂತಿದೆ. ನಾವು ಮದ್ಯಪಾನ ಅಂತನೋ ಶಬ್ದದಿಂದ ಕೇವಲ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಏನು ಅದನ್ನು ಹುಳಿ ಬರಿಸಿ ಅಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಯಾವುದಿರ್ತದೆ ಅದನ್ನು ಸ್ವೀಕಾರ ಮಾಡುವುದು ಮಾತ್ರ ಅಂತ ನಾವು ತಿಳ್ಕೋಬಾರ್ದು. ಅದನ್ನು ಯಾದವಾರ್ಯರು ಮೊದಲಾದವರು ತಮ್ಮ ವ್ಯಾಖ್ಯಾನದಲ್ಲೂ ಕೂಡ ಮದ್ಯಾದಿಹಿ, ಮದ್ಯ ಮೊದಲಾದದ್ದು ಅಂತಲೇ ಬರೀತಾರೆ. ಆದ್ದರಿಂದ ಆಧುನಿಕ ಕಾಲದಲ್ಲಿ ಈ ಡ್ರಗ್ಸ್ ಸೇವನೆ ಇತ್ಯಾದಿಗಳೇನಿವೆ ಅವು ಎಲ್ಲವೂ ಕೂಡ ಇಂಥ ಮದ್ಯಪಾನ ಅಂತಲೇ ಕರೆಸ್ಕೋತವೆ. ಅಂಥ ಅಮಲಿನಲ್ಲಿ ಸಿಗುವಂಥ ಒಂದು ಸುಖ ಅದನ್ನು ಯುವಜನತೆ ಅಪೇಕ್ಷೆ ಪಡ್ತದೆ. ಅದರಿಂದ ಮದ್ಯಪಾನ ಅಂತನ್ನುವುದು ಏನಿದೆ ಅಲ್ಲಿ ಹೇಳಿರುವ ಒಂದು ಶಬ್ದ, ನಾವು ಡ್ರಗ್ಸ್ ಸೇವನೆ, ಬ್ರೌನ್ ಶುಗರು ಇತ್ಯಾದಿ ಏನೇನಿದೆ ಅದೆಲ್ಲವನ್ನೂ ಕೂಡ ಈ ಮಾರ್ಗದಲ್ಲಿ ನಾವು ಈ ಒಂದು ಪಟ್ಟಿಯಲ್ಲಿ ಸೇರಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಅದಕ್ಕೇನೂ ಅರ್ಥ ಇಲ್ಲ. ಅನೇಕ ಜನ ಸ್ವಲ್ಪ ಈ ಮಾತನ್ನು ಖೇದದಿಂದಲೇ ಹೇಳ್ತಿದ್ದೇನೆ, ಯಾರೂ ಕೂಡ ಅಕ್ರಮವಾಗಿ ಸಂಪತ್ತನ್ನು ಸ್ವೀಕರಿಸುವಂಥ ಪ್ರಯತ್ನ ಮಾಡಬಾರ್ದು. ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಅನ್ಯಾಯದ ಮಾರ್ಗಗಳಿಂದ ಸಂಪಾದನೆ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ನ್ಯಾಯದ ಮಾರ್ಗದಿಂದಲೇ ಆದರೂ ಕೂಡ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಶೇಖರಿಸುವಂಥ ಪ್ರಯತ್ನ ಮಾಡಬಾರದು. ಧನಲಾಭೇ ಪ್ರವೃತ್ತಸ್ಥು ಬ್ರಾಹ್ಮಣ್ಯಾದೇವ ಹೀಯತೆ ಅಂತ ಬ್ರಾಹ್ಮಣನಿಗಂತೂ ವಿಶೇಷವಾಗಿ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ವೃತ್ತಿ ಸಂಕೋಚ ಮನ್ವಿಚ್ಛನ್ ನಲಭೇದ್ ಧನ ವಿಸ್ತರಂ, ಬ್ರಾಹ್ಮಣನಿಗೆ ಬಹಳ ಎಚ್ಚರಿಕೆ ಇದೆ. ಅವನಿಗೆ ಧನ ಜಾಸ್ತಿ ಬರಬಾರದು ಅಂತ. ಅವನ ವೃತ್ತಿ, ದುಡ್ಡು ಬರುವ ಮೂಲ ಏನಿದೆ ಅದು ಯಾವತ್ತೂ ಸಂಕುಚಿತವಾಗಿಯೇ ಇರಬೇಕು. ಮತ್ತು ಅದರಿಂದ ಅದೇ ಸಂಕುಚಿತವಾಗಿದ್ದರೆ, ಅವನ ಪ್ರಯತ್ನವೇ ಸಂಕುಚಿತವಾಗಿದ್ದರೆ ಅದರಿಂದ ಬರುವ ಧನವೂ ಕೂಡ ಕಡಿಮೆನೇ ಇರ್ತದೆ. ಆದ್ದರಿಂದ ನಲಭೇದ್ ಧನ ವಿಸ್ತರಂ, ಜಾಸ್ತಿ ದುಡ್ಡು ಅವನಿಗೆ ಬರಲೇಬಾರದಂತ ಬ್ರಾಹ್ಮಣನಿಗೆ ವಿಶೇಷವಾಗಿ. ಧನಲಾಭೇ ಪ್ರವೃತ್ತಸ್ತು, ಯಾರಿಗೆ ವಿಪರೀತ ಧನ ಬರ್ತದೆ, ಒಂದು ವೇಳೆ ಅದು ಅಂಥ ಧನ ಸಂಗ್ರಹಿತ ಆದರೆ ಬ್ರಾಹ್ಮಣ್ಯಾದೇವ ಹೀಯತೆ, ಬ್ರಾಹ್ಮಣ್ಯವನ್ನೇ ಕಳ್ಕೋತಾನೆ ಅಂತ ಶಾಸ್ತ್ರ ಎಚ್ಚರಿಕೆ ಕೊಟ್ಟಿದೆ. ಬ್ರಾಹ್ಮಣ್ಯ ಕಳ್ಕೊಳ್ಳುವುದು ಅಂದರೆ ನಮಗದು ಅರ್ಥ ಆಗೋದಿಲ್ಲ. ಏನು ಬ್ರಾಹ್ಮಣ್ಯ ಕಳ್ಕೊಳ್ಳುವುದು ಅಂದರೆ ಏನು? ಜನಿವಾರ ಕಳ್ಕೊಳ್ಳುವುದಾ, ಶಿಖೆ ಕಳ್ಕೊಳ್ಳುವುದಾ? ಅದಷ್ಟೇ ಅಲ್ಲ, ಮೂಲತಃ ಬ್ರಹ್ಮ ಜಿಜ್ಞಾಸೆ ಮಾಡಬೇಕಾದ ಅರ್ಹತೆಯನ್ನು ಕಳ್ಕೊಳ್ಳುವುದು ಅದು ಬ್ರಾಹ್ಮಣ್ಯ ಕಳ್ಕೊಳ್ಳುವುದು ಅಂತಂದರೆ. ಶ್ರವಣ ಮನನ ಧ್ಯಾನ ಮಾಡಬೇಕಾದ ಒಂದು ಅರ್ಹತೆ ಇದೆಯಲ್ಲ, ಮಾಡಲಿಕ್ಕಾದ ಒಂದು ಅರ್ಹತೆ ಇದೆಯಲ್ಲ, ಅದು ಬ್ರಾಹ್ಮಣ್ಯ. ವಿಪರೀತ ಧನಾಗಮ ಇದ್ದರೆ, ಧನ ಸಂಪನ್ಮೂಲ ನಮ್ಮಲ್ಲಿ ಅನೇಕ ಪ್ರಯತ್ನಗಳು, ಆ ಪ್ರಯತ್ನಗಳ ಫಲವಾಗಿ ದೊಡ್ಡ ಪ್ರಮಾಣದ ದುಡ್ಡು ನಮ್ಮಲ್ಲಿ ಸಂಗ್ರಹಿತ ಆದರೆ ಅದು ಬ್ರಾಹ್ಮಣ್ಯದ ನಾಶಕ್ಕೆ ಕಾರಣ ಆಗ್ತದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಅನೇಕ ಜನ ಬ್ರಾಹ್ಮಣರಾದವರು ಕೂಡ ಈ ಇನ್ನೊಬ್ಬರಿಗೆ ತಮ್ಮಲ್ಲಿ ಶೇಖರವಾದಂಥ ಸಂಪತ್ತನ್ನು ಬಡ್ಡಿ ರೂಪದಲ್ಲಿ ಕೊಟ್ಟು ಅದರಿಂದ ಅವರಿಗೆ ತಗೊಂಡವರಿಗೂ ತೊಂದರೆ ಆಗುವಂತೆ ಮಾಡೋದು, ತಾನೂ ಅದರಿಂದ ತೊಂದರೆಗೊಳಗಾಗೋದು,
ಇಂಥವೆಲ್ಲ ಅನೇಕ ಕಡೆ ಕೇಳಿ ಬರ್ತದೆ. ಬಡ್ಡಿ ಅನ್ನೋ ಮಾತಿನಿಂದ ಬಡ್ಡಿ ಕೊಡುವುದು ಹಾಗೆ ಬಡ್ಡಿ ಸ್ವೀಕಾರ ಮಾಡುವುದು ಎರಡೂ ಕೂಡ ತಪ್ಪು ಅಂತಲೇ ಅದರ ತಾತ್ಪರ್ಯ. ನಾವು ಅದನ್ನು ತಿಳ್ಕೊಳ್ಬೇಕು. ಬಡ್ಡಿ ಕೊಡುವುದು ಮತ್ತು ಬಡ್ಡಿ ಸ್ವೀಕಾರ ಮಾಡುವುದು, ಬಡ್ಡಿಗಾಗಿ ಇನ್ನೊಬ್ಬರಿಗೆ ದುಡ್ಡು ಕೊಡುವುದು ಮತ್ತು ಸ್ವೀಕಾರ ಮಾಡುವುದು, ಇದು ಕೇವಲ ವೈಶ್ಯನ ಕೆಲಸ. ವೈಶ್ಯರಾದವ್ರು ಮಾಡಬೇಕಾದಂಥ ಕೆಲಸ ಅದು. ವ್ಯಾಪಾರ ಮಾಡಬೇಕಾದದ್ದು ಕೂಡ ಅವನದೇ ಕೆಲಸ. ಆಧುನಿಕ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಬ್ಯಾಂಕ್ಗಳು ಮಾಡಬೇಕಾದ ಕೆಲಸ. ಇನ್ನು ಉಳಿದವರು ಯಾರಾದರೂ ಅದನ್ನು ಮಾಡಬೇಕು ಅಂತಿದ್ರೆ, ಬಡ್ಡಿಗೆ ಯಾರಿಗಾದ್ರೂ ನಾವು ದುಡ್ಡು ಕೊಡಬೇಕು ಅಂತಿದ್ರೆ ನಾವು ಲೈಸೆನ್ಸ್ ತೊಗೋಬೇಕು ಅಂತ ಹೇಳೋದು ಅದಕ್ಕಾಗಿ. ಲೈಸೆನ್ಸ್ ತೊಗೊಂಡಿದ್ರೆ ನಮ್ಮ ಮೇಲೊಂದು ನಿಗಾ ಇಡಬಹುದು, ನಾವು ಯಾರಿಗೆ ಕೊಟ್ಟಿದ್ದೀವಿ, ಎಷ್ಟು ಕೊಟ್ಟಿದ್ದೀವಿ, ಹೇಗೆ ಅಂತ. ಲೈಸೆನ್ಸ್ ಇಲ್ಲದೇ ನಾವು ಇನ್ನೊಬ್ಬರಿಗೆ ಬಡ್ಡಿ ಕೊಡ್ತೇವೆ ಅಂದರೆ ನಮ್ಮ ಮೇಲೆ ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗ್ತಾರೆ. ಅದು ಹಾನಿಗೆ ಕಾರಣ ಆಗ್ತದೆ. ಈ ಮೈಕ್ರೋ ಬಡ್ಡಿ ವ್ಯವಸ್ಥೆಯಿಂದ ಆಗಿರುವ ಹಾನಿಗಳನ್ನು ನಾವೆಲ್ಲ ತಿಳ್ಕೊಂಡೇ ಇದ್ದೇವೆ. ಹೀಗೆ ಬ್ರಾಹ್ಮಣರಾದವರು ಕೂಡ ಕೆಲವು ಇಂಥ ಕೆಲಸಗಳಲ್ಲಿ ತೊಡಗುವುದು, ಇನ್ನೊಬ್ಬರಿಗೆ ಹೆಚ್ಚಿನ ಬಡ್ಡಿ ಆಸೆಗಾಗಿ ದುಡ್ಡನ್ನು ಕೊಡುವುದು. ಯಾರ್ಯಾರೋ ಕೆಲವರು ವಿಪರೀತ ಬಡ್ಡಿಯ ಆಸೆ ತೋರಿಸಿ ನಮ್ಮಲ್ಲಿ ದುಡ್ಡು ಇಡಿ ಅಂತ ಹೇಳ್ತಾರೆ. ಅಂಥವ್ರ ಕಡೆ ನಮ್ಮ ದುಡ್ಡು ತೊಗೊಂಡು ಹೋಗಿಟ್ಟು ಆ ದುಡ್ಡನ್ನು ಕಳ್ಕೊಳ್ಳೋದು. ಯಾರೋ ವ್ಯಕ್ತಿಗಳಿಗೆ ಕೊಡೋದೊಂದು ಬೇರೆ, ಕೆಲವು ಕಡೆ ಸಂಸ್ಥೆಗಳಿಗೆ ಕೊಟ್ಟು ಆ ಮೂಲಕನೂ ಹಾಳು ಮಾಡ್ಕೋತೇವೆ. ಇಂಥವೆಲ್ಲ ನಡೆದಿದೆ ಸಮಾಜದಲ್ಲಿ, ನಮ್ಮ ಜೀವಮಾನದಲ್ಲೇ ನಾವು ನೋಡಿದ್ದೇವೆ. ಅಂಥ ದುರಾಸೆ ಸಲ್ಲದದು ಅಂತ ನಾವು ತಿಳ್ಕೋಬೇಕಾಗ್ತದೆ. ಎರಡನೇದ್ದು ಮದ್ಯಪಾನದ ಬಗ್ಗೆ ನಾನು ಹೇಳಿದೆ. ಮದ್ಯಪಾನ ಅಂದರೆ ಡ್ರಗ್ಸು ಇತ್ಯಾದಿ ಎಲ್ಲವೂ ಕೂಡ ಅದರಲ್ಲಿ ಸೇರಿ ಹೋಗ್ತದೆ. ಮತ್ತು ಮೂರನೇದ್ದು ಸ್ತ್ರೀ ಅಂತಿದೆ. ಇದನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸ್ತ್ರೀ ಅಂದರೆ ಅವರು ಅದನ್ನೆಲ್ಲ ಬರದೇ ಇದ್ದಾರೆ. ಅನೇಕ ವ್ಯಾಖ್ಯಾನಕಾರರು ಅದನ್ನು ಬರದೇ ಬರೀತಾರೆ. ಸ್ವಸ್ತ್ರೀ ಸಂಪರ್ಕ ಮಾಡಿದರೆ ಅದು ದೋಷ ಅಲ್ಲ, ಪರಸ್ತ್ರೀ ಸಂಪರ್ಕ ಮಾಡಿದರೆ ಅದು ದೋಷ ಅಂತ. ಮತ್ತು ಇದರಲ್ಲಿ ಕೂಡ ಒಂದು ನಮಗೆ ಸಂಯಮ ಇರಬೇಕು. ಅದ್ರ ಬಗ್ಗೆ ಒಂದು ನಮಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು. ಪ್ರಾಜಾಪತ್ಯ ಬ್ರಹ್ಮಚರ್ಯ ಏಕಭಾರ್ಯಾರ್ಥ ಗಾಮಿತ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಇಲ್ಲೆಲ್ಲ ಮುಂದೊಂದು ಕಡೆ ಬರ್ತದೆ. ಒಬ್ಬಳೇ ಪತ್ನಿಯನ್ನು ಒಂದು ಗಂಡು ಒಬ್ಬಳೇ ಹೆಣ್ಣಿಗೆ ನಿಷ್ಠನಾಗಿರುವುದು, ಹೆಣ್ಣು ಗಂಡನಿಗೆ ನಿಷ್ಠನಾಗಿರುವುದು, ಇದನ್ನು ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾರೆ. ಏಕಭಾರ್ಯಾಳಲ್ಲಿ ನಿಷ್ಠಳಾಗಿರುವುದು ಮತ್ತು ಅದು ಕೂಡ ಋತುಗಾಮಿತ, ಸಂತಾನಕ್ಕಾಗಿ ಅದನ್ನು ಆ ಸ್ತ್ರೀ ಸಂಘವನ್ನು ಬಯಸುವುದು. ಇಂಥ ಪ್ರಾಜಾಪತ್ಯ ಬ್ರಹ್ಮಚರ್ಯವನ್ನು ನಾವು ಅವಲಂಬಿಸಬೇಕು ನಾವೆಲ್ಲರೂ ಕೂಡ. ಜೀವಮಾನದಲ್ಲಿ ಸಂತಾನೋತ್ಪತ್ತಿ ಎಲ್ಲವೂ ಕೂಡ ಆದ ಮೇಲೆ ಒಂದು ಹಂತದಲ್ಲಿ ಈ ಸ್ತ್ರೀ ಸಂಘದಿಂದ ಪುರುಷ ಸಂಘದಿಂದ ದೂರ ಇರುವುದು ಒಳ್ಳೆಯದು. ಅದು ತುಂಬ ಅಪ್ರಾಯೋಗಿಕವಾಗಿ ಕಾಣಿಸ್ತದೆ, ಅಷ್ಟೇನು ಸುಲಭದ ಸಂಗತಿ ಅಲ್ಲ ಅದು. ಆದರೆ ಶಾಸ್ತ್ರ ಹಾಗೆ ಹೇಳಿದೆ ಅನ್ನುವ ಎಚ್ಚರ ನಮಗಿದ್ದರೆ ಸ್ವಸ್ತ್ರೀಯನ್ನಾದರೂ ಕೂಡ ನಾವು ಕೇವಲ ನಮ್ಮ ಒಂದು ಕಾಮದ ತೀಟೆಗಾಗಿ ತೆವಲಿಗಾಗಿ ಸ್ವಸ್ತ್ರೀಯನ್ನಾದರೂ ಕೂಡ ಪೀಡಿಸುವಂಥ ಪ್ರಸಂಗದಿಂದ ನಮಗೆ ಒಂದು ಎಚ್ಚರಿಕೆ ಸಿಗ್ತದೆ. ಈ ಮನುಷ್ಯನ ದೇಹ ಹೇಗೆ ಅಂದರೆ ಉಪ್ಪು ಖಾರ ತಿಂದ ದೇಹ ಇದು. ಯೌವನದಲ್ಲಿ ಒಂಥರ ಇರ್ತದೆ, ಮಧ್ಯ ವಯಸ್ಸಿನಲ್ಲಿ ಒಂಥರ, 50-60 ದಾಟಿದ ಮೇಲೆ ಕೂಡ ಅದೆಲ್ಲ ಹೋಗ್ತದೆ ಅಂತ ಏನಿಲ್ಲ. ಅನೇಕ ಕಡೆ ಅಂತಹ ಸಂದರ್ಭದಲ್ಲಿ ಹೊಸ ಹೊಸ ತೆವಲುಗಳು ಶುರುವಾಗ್ತಿರ್ತವೆ. ಬೇರೆ ಎಲ್ಲೋ ಏನೋ ಸಂಬಂಧಗಳನ್ನು ಅರಸ್ತಾನೆ ಗಂಡು, ಹೆಣ್ಣು ಹಾಗೆ ಮಾಡಬಹುದು. ಅಥವಾ ತನ್ನ ಪತ್ನಿಯಲ್ಲೇ ವಿಪರೀತ ಕಾಮಾಸಕ್ತಿಯನ್ನು ಬೆಳೆಸ್ಕೊಂಡು ಅವಳಿಗೆ ಹಿಂಸೆ ಕೊಡುವಂಥ ಪ್ರಸಂಗ ಬರ್ತಿರ್ತದೆ. ಹೀಗೆ ಇಲ್ಲಿ ಸ್ತ್ರೀ ಸಂಘದಲ್ಲಿ ಕಲಿ ಇದ್ದಾನೆ, ಅದರಿಂದ ವಿಷಯಾಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ಇದು ಮುಂದುವರಿತಾ ಹೋಗ್ತದೆ ಅಂತಂದರೆ, ಈ ಸ್ತ್ರೀ ಸಂಘ ಅಂದರೆ ಪುರುಷನಿಗೆ ಸ್ತ್ರೀ ಸಂಘದಿಂದ, ಸ್ತ್ರೀಗೆ ಪುರುಷ ಸಂಘದಿಂದ ಇಬ್ಬರಿಗೂ ಬುದ್ಧಿ ಹೇಳಿದ್ದಾರೆ ಅಂತಲೇ ತಿಳ್ಕೋಬೇಕು. ಅದನ್ನು ಸ್ತ್ರೀಗೆ ಬುದ್ಧಿ ಹೇಳಲಿಲ್ಲ ಅಂತ ತಿಳ್ಕೋಬಾರ್ದು. ಇಲ್ಲಿ ಪುರುಷನಿಗೂ ಬುದ್ಧಿ ಹೇಳಿದ್ದಾರೆ, ಸ್ತ್ರೀಗೂ ಬುದ್ಧಿ ಹೇಳಿದ್ದಾರೆ. ಅಂತೂ ವೈವಾಹಿಕ ಜೀವನಕ್ಕೆ ನಮ್ಮ ಕಾಮ ಜೀವನ, ನಮ್ಮ ದಾಂಪತ್ಯ ಕ್ರಿಯೆ ಅದು ಸೀಮಿತವಾಗಿರಬೇಕು. ಅದರಲ್ಲೂ ಕೂಡ ಒಂದು ಸಂಯಮ ಇರಬೇಕು. ಅದಿಲ್ಲದೆ ಹೋದರೆ, ಆ ಸಂಯಮವನ್ನು ನಾವು ರೂಢಿಸ್ಕೊಳ್ಳದೆ ಹೋದರೆ, ಅದರಿಂದ ನಮ್ಮಿಂದ ಬೇರೆಯವರಿಗೂ ಹಾನಿ ಇದೆ. ವಿವಾಹೇತರ ಸಂಬಂಧಗಳಿಂದ ಅವರಿಂದ ನಮಗೂ ಹಾನಿ ಇದೆ. ಸಂಯಮ ಇಲ್ಲದೆ ಹೋದರೆ ನಮ್ಮೊಳಗೆ ಗಂಡನಿಂದ ಹೆಂಡತಿಗೆ ಹಾನಿ ಇದೆ, ಹೆಂಡತಿಗೆ ಗಂಡನಿಂದ ಹಾನಿ ಬರೋ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಆದ್ದರಿಂದಲೇ ಸ್ತ್ರೀ ಮಾಯೆ ಅಂತ ಎಲ್ಲಾದರೂ ಬಂದರೆ, ಹೌದು, ಪುರುಷನಿಗೆ ಸ್ತ್ರೀ ಮಾಯೆ, ಸ್ತ್ರೀಗೆ ಪುರುಷನೂ ಮಾಯೆ, ಹೌದೇ ಹೌದು. ಇದೆಲ್ಲ ಕಪಿಲ ಸಂಹಿತಾದಲ್ಲಿ 4ನೇ ಈ 3ನೇ ಸ್ಕಂದದಲ್ಲಿ ಅವೆಲ್ಲ ವಿಷಯಗಳು ಬಂದೇ ಇವೆ. ಇವನಿಗೆ ಅವಳು ಮಾಯೆ, ಅವಳಿಗೆ ಇವನು ಮಾಯೆ. ಅಂತೂ ಇದ್ರ ಬಗ್ಗೆ ಒಂದು ಸಂಯಮ ಇರಬೇಕು ಅಂತನ್ನೋದನ್ನು ಅದು
ತಿಳಿಸ್ತದೆ. ಇದು ಮೂರನೇದ್ದಾಯಿತು. ನಾಲ್ಕನೇದ್ದು ಹಿಂಸೆ ಅಂತ ಬಂದಿದೆ. ಹಿಂಸೆಯಿಂದ ನಿರ್ದಯತೆ ಹೆಚ್ಚುತ್ತದೆ. ಹಿಂಸೆಯಲ್ಲಿ ಕಲಿಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾನೆ ಪರೀಕ್ಷಿತ್ ಅಂತ ಬಂದಿದೆ. ಹಿಂಸೆ ಅಂದರೆ ಹೊಟ್ಟೆ ಹೊರೆಯುವುದಕ್ಕಾಗಿ ಆತ ಸಸ್ಯಾಹಾರಿಯೇ ಆಗಲಿ ಮಾಂಸಾಹಾರಿಯೇ ಆಗಲಿ ತನ್ನ ಜೀವನ ನಡೆಯುವುದಕ್ಕಾಗಿ ಆಹಾರಕ್ಕಾಗಿ ತನ್ನ ಕುಲಧರ್ಮ ಇತ್ಯಾದಿಗಳಿಗೆ ಅನುಸಾರವಾಗಿ ಅವನು ಏನು ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಆಹಾರ ಸ್ವೀಕಾರ ಮಾಡುವುದಕ್ಕಾಗಿ ಏನೇನು ಪ್ರಯತ್ನ ಪಡ್ತಾನೆ, ಯಾವ ಥರದ ಆಹಾರ ಸ್ವೀಕಾರ ಮಾಡ್ತಾನೆ ಅದಷ್ಟು ಒಪ್ಪಿಗೆ ಆಗ್ತಕ್ಕಂಥದ್ದು. ಎಲ್ಲ ಪ್ರಾಣಿಗಳು, ಹುಲಿ ಸಿಂಹ ಮೊದಲಾದ ಪ್ರಾಣಿಗಳು, ಹದ್ದು ಹಾವು ಎಲ್ಲ ಪ್ರಾಣಿಗಳು ಅದನ್ನು ಮಾಡಿಯೇ ಮಾಡ್ತವೆ. ಆದರೆ ಮನುಷ್ಯ ಒಬ್ಬ ಮಾತ್ರ ತನ್ನ ಆಹಾರದ ಅಗತ್ಯಕ್ಕಿಂತಲೂ ಆಚೆಗೆ ಹಿಂಸೆಯನ್ನು ಮಾಡ್ತಾನೆ. ತನ್ನ ವಿನೋದಕ್ಕಾಗಿ, ತನ್ನ ಮನರಂಜನೆಗಾಗಿ ಯಾರ್ಯಾರೋ ವ್ಯಕ್ತಿಗಳನ್ನು ಹಿಂಸೆ ಮಾಡಿಸ್ತಾನೆ, ಯಾವುದೋ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾನೆ. ಈ ಥರದ ಎಲ್ಲ ಥರದ ಹಿಂಸೆ ಏನಿದೆ, ಹಿಂಸಾ ಅಂದರೆ ಇಲ್ಲಿ ಸೂನ ಅಂತಿದೆಯಲ್ಲ, ಆ ಸೂನ ಅಂತ ಅನ್ನೋದಕ್ಕೆ ಹೀಗೆ ಸೂನ ಅಂದರೆ ಪ್ರಾಣಿ ಹಿಂಸನಂ ಅಂತಲೇ ವಿಜಯಧ್ವಜರ ಸ್ವಾಮಿಗಳು ಅದರ ಅರ್ಥ ಬರೆದಿದ್ದಾರೆ. ಉಳಿದೆಲ್ಲ ವ್ಯಾಖ್ಯಾನಕಾರರು ಹೆಚ್ಚು ಕಡಿಮೆ ಹಾಗೇನೆ ಬರೆದಿದ್ದಾರೆ. ನಮಗೆ ಪಂಚಸೂನ ದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ವೈಶ್ವದೇವ ಮಾಡುವಾಗ ಅದನ್ನು ಹೇಳಿದ್ದು ನಮ್ಗೆ ಗೊತ್ತಿದೆ. 5 ಥರದ ದೋಷಗಳನ್ನು ಮಾಡ್ತೇವೆ ಅಂತ. ಇದು ನಮಗೆ ಯಾವುದೋ ಆಯುಧದಿಂದ ಬಂದೂಕಿನಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡುವುದು ಮಾತ್ರ ಅಲ್ಲ, ಮಾತಿನಿಂದ ಮಾಡುವ ಹಿಂಸೆ, ಆರ್ಥಿಕವಾಗಿ ಇನ್ನೊಬ್ಬರನ್ನು ಹಿಂಸಿಸುವುದು, ಭಾವನಾತ್ಮಕವಾಗಿ ಇನ್ನೊಬ್ಬರನ್ನು ಹಿಂಸಿಸುವುದು, ಎಲ್ಲ ಥರದ್ದು ಸೇರಿ ಹೋಗ್ತವೆ. ಮನುಷ್ಯ ಏನಿರ್ತಾನೆ ಅಂದರೆ ಶಾಸ್ತ್ರ ಓದ್ತಾನೆ, ಶಾಸ್ತ್ರದಲ್ಲಿ ಅಲ್ಲಿ ಇನ್ನೊಂದು ಶಬ್ದ ಪ್ರಯೋಗ ಮಾಡಿರ್ತಾರೆ. ಆ ಶಬ್ದಕ್ಕೆ ಏನರ್ಥ, ಆ ಶಬ್ದದ ಅರ್ಥ ಅಷ್ಟು ತಿಳ್ಕೊತಾನೆ, ಅಲ್ಲಿ ಕಲಿಯಿದ್ದಾನೆ. ಹೌದು, ಅದು ಬಿಟ್ಟು ಬೇರೆ ವಿಷಯಗಳನ್ನು ಅಲ್ಲಿಯೂ ಕಲಿಯಿರ್ತಾನೆ ಅಂತ ತಿಳ್ಕೊಳ್ಬೇಕು ಅಂತ ನಮ್ಮ ಮನಸ್ಸಿಗೆ ಹೋಗೋದಿಲ್ಲ ಅನೇಕ ಬಾರಿ. ಅದೇ ನಮ್ಗೆ ಅಪಾಯಕಾರಿ ಆಗೋದು. ತಾನು ಯಾವುದೋ ಮತ್ತೊಂದು ಕೆಲಸವನ್ನು ಮಾಡ್ತಿರ್ತಾನೆ, ಅದರಲ್ಲೂ ಕಲಿಯಿದ್ದಾನೆ ಅನ್ನೋ ಎಚ್ಚರ ಅವನಿಗೆ ಮೂಡೋದಿಲ್ಲ. ಶಾಸ್ತ್ರದಲ್ಲಿ ಏನೋ ಒಂದನ್ನು ಹೇಳಿರ್ತಾರೆ, ಒಂದು ಹೇಳಿದವರು ಇನ್ನೊಂದನ್ನು ತಿಳ್ಕೊಳ್ಳಿ ಅಂತ ಅವರ ಅಭಿಪ್ರಾಯ ಆಗಿರ್ತದೆ ಅನೇಕ ಸರಿ. ಅದಕ್ಕೆ ನಾನು ಇದನ್ನೆಲ್ಲ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಃ ಕಿಂ ಕರಿಷ್ಯತಿ ಅಂತ. ಯಾರಿಗೆ ಸ್ವಯಂ ಬುದ್ಧಿ ಇಲ್ವೋ ಅವನಿಗೆ ಶಾಸ್ತ್ರದಿಂದ ಉಪಯೋಗ ಏನು? ಲೋಚನಾಭ್ಯಾಂ ವಿಹೀನಸ್ಯ, ಯಾರಿಗೆ ಕಣ್ಣೇ ಇಲ್ವೋ ಅಂಥವನಿಗೆ ಕನ್ನಡಿಯಿಂದ ಉಪಯೋಗ ಏನು? ಸ್ವಯಂ ಕಾಮನ್ ಸೆನ್ಸ್ ಇದ್ದರೆ ಅವನಿಗೆ ಶಾಸ್ತ್ರದಿಂದ ಉಪಯೋಗ ಆಗ್ತದೆ. ಎಲ್ಲೆಲ್ಲಿ ಸಮಸ್ತ ಪ್ರಪಂಚಕ್ಕೆ ಹಿಂಸೆ ಆಗ್ತಿರ್ತದೆ ಅದೆಲ್ಲವನ್ನೂ ಕೂಡ ಬಿಡಬೇಕು ಅಂತಲೇ ಅರ್ಥ. ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು? ಯತ್ ಸತಾಂ ಹಿತಂ ಅತ್ಯಂತಂ ತತ್ ಸತ್ಯತಂ ಇತಿ ಕೀರ್ತಿತಂ. ಇದೆಲ್ಲ ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದಲ್ಲಿ ನಾವು ನೋಡೇ ಇದ್ದೇವೆ. ಸಜ್ಜನರಿಗೆ ಯಾವುದು ಹಿತಕರವೋ ಅದು ಸತ್ಯ. ಯತ್ ಸತಾಂ ಧಾರಕೋ ಧರ್ಮ ಸಧರ್ಮ ಇತಿ ಕೀರ್ತಿತಃ. ಧಾರಣಾತ್ ಧರ್ಮ ಇತ್ಯಾಹೋ. ಲೋಕವನ್ನು ಸರಿಯಾದ ಸ್ಥಿತಿಯಲ್ಲಿ ಇಡುವಂಥದ್ದು ಏನಿದೆ ಅದೇ ಎಲ್ಲವೂ ಧರ್ಮ. ಮಹಾಭಾರತದಲ್ಲಿ ತುಂಬ ಸ್ಪಷ್ಟವಾಗಿ ಮಾತೇ ಬಂದಿದೆ. ಲೋಕಯಾತ್ರಾ ಮಿಹೈಕೇತು ಧರ್ಮಂ ಪ್ರಾಹುರ್ ಮನೀಷಿಣಃ ಸಮುದ್ದಿಷ್ಟಂ ಸತಾಂ ಧರ್ಮಂ ಸ್ವಯಂ ಊಹೇತ ಪಂಡಿತಃ ಅಂತ. ಲೋಕದ ಮರ್ಯಾದೆ ಸ್ಥಿರವಾಗಿರಬೇಕು, ಅದೇ ಧರ್ಮ. ಅದಕ್ಕೆ ಕಾರಣವಾದ ಎಲ್ಲ ಕೋಡ್ ಆಫ್ ಕಂಡಕ್ಟ್ ಅದೆಲ್ಲವೂ ಕೂಡ ಧರ್ಮವೇ. ಆ ಆಚಾರ ವಿಚಾರ ಅದೆಲ್ಲವೂ ಧರ್ಮವೇ. ಆದ್ದರಿಂದ ಸಮುದ್ದಿಷ್ಟಂ ಸತಾಂ ಧರ್ಮಂ, ಸಜ್ಜನರ ಜಗತ್ತಿನ ರಕ್ಷಣೆಗೆ ಕಾರಣವಾದ ನಮ್ಮ ಆಚಾರ ವಿಚಾರಗಳೇನಿವೆ ಅದು ಯಾವ ದೇಶ, ಯಾವ ಕಾಲ, ಯಾವ ವ್ಯಕ್ತಿಗೆ ಯಾವುದು ಹೊಂದುತ್ತದೆ, ಯಾವುದು ಹೊಂದುವುದಿಲ್ಲ ಅನ್ನೋದನ್ನು ಸ್ವಯಂ ಊಹೇತ ಆಯಾ ಕಾಲಕ್ಕೆ ಅವರವರೇ ತಿಳ್ಕೊಳ್ಬೇಕಾಗ್ತದೆ ವಿಚಾರ ಮಾಡಿ ಅಂತ ಒಂದು ಕಡೆ ಮಹಾಭಾರತ ಹೇಳಿದೆ. ಮತ್ತೊಂದು ಕಡೆ ಹೇಳಿದೆ ಧರ್ಮೋಪ್ಯಧರ್ಮೋ ಭವತಿ ಧರ್ಮೋ ಧರ್ಮೋ ಭವತ್ಯುತ ಕಾರಣಾದ್ದೇಶ ಕಾಲಸ್ಯ ದೇಶ ಕಾಲಶ್ಚ ತಾದೃಶಃ ಅಂತ. ಆ ಮಹಾಭಾರತದ ಶ್ಲೋಕದಲ್ಲಿ ದೇಶ ಮತ್ತು ಕಾಲ ಅಂತ ಬಂದಿದೆ. ಒಂದು ವ್ಯಕ್ತಿ ಅಂತಲೂ ನಾವು ತಿಳ್ಕೋಬೇಕು. ವ್ಯಕ್ತಿ ಅನ್ನೋದನ್ನು ಮೂರನೇದಾಗಲ್ಲಿ ಸೇರಿಸ್ಕೋಬೇಕು. ಯಾಕೆಂದರೆ ಕೃಷ್ಣಾಮೃತ ಮಹಾನೋದಲ್ಲಿ ಬರುವಂಥ ಕೆಲವು ಶ್ಲೋಕಗಳು ಅದನ್ನು ಸ್ಪಷ್ಟಪಡಿಸಿವೆ. ಅಧರ್ಮೋಪಿ ಭವೇದ್ ಧರ್ಮ ಧರ್ಮೋ ಧರ್ಮೋ ಭವತ್ಯುತ ಇವನ ಭಕ್ತ್ಯಾಕೃತೋ ಹರೇಹೆ. ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮಾಡಿದ ಧಾರ್ಮಿಕ ಚಟುವಟಿಕೆಯೂ ಕೂಡ ಅಧರ್ಮ ಆಗ್ತದೆ. ಅಧರ್ಮೋಪಿ ಭವೇದ್ ಧರ್ಮ, ಮೇಲ್ನೋಟಕ್ಕೆ ಧರ್ಮ ಅಧರ್ಮ ಅಂತ ಕಾಣಿಸ್ತಿರ್ತದೆ, ಆದರೆ ಭಗವದ್ಭಕ್ತರು ಅದನ್ನು ಮಾಡಿದ್ದಾದರೆ ಅದು ಧರ್ಮವೇ ಆಗ್ತದೆ ಅಂತ ಬಂದಿದೆ. ಆದ್ದರಿಂದ ಯಾವತ್ತೂ ಕೂಡ ಯಾವುದೇ ಒಂದು ಆಚಾರ ವಿಚಾರ ಅದು ಧರ್ಮೋ ಅಲ್ಲವೋ ಹೌದೋ ಅಂತ ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಮೂಲಭೂತವಾಗಿ ಒಂದು ವ್ಯಕ್ತಿ, ದೇಶ ಮತ್ತು ಕಾಲ ಇವುಗಳ ಆಧಾರದಿಂದ ಧರ್ಮ ಅಧರ್ಮ ಏನು ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ನಾವೇನು ಧರ್ಮಾಚರಣೆ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ಹಿಡಿದು ಸಾಯಂಕಾಲ ಮಲಗುವವರೆಗೆ ಕಟ್ಟಾ ಧರ್ಮಾಚರಣೆ ಮಾಡ್ತಿದ್ದೀವಿ, ಒಳ್ಳೆ ಧಾರ್ಮಿಕರು ಅಂತ ಅನ್ಸ್ಕೊಂಡಿದ್ದೀವಿ, ಹುಟ್ಟಿದ ಆರಭ್ಯ ಸಾಯುವವರೆಗೆ ಮಾಡಿಸ್ಕೊಳ್ಳುವಂಥ ಎಲ್ಲ ಷೋಡಶ ಸಂಸ್ಕಾರಗಳನ್ನು ಮಾಡಿಸ್ಕೊಂಡಿದ್ದೀವಿ. ಆದರೆ ದೇಶ ಕಾಲಕ್ಕೆ ವ್ಯಕ್ತಿಗಳಿಗೆ ಉಚಿತವಾದ ಧರ್ಮಾಚರಣೆ ಏನು ಮಾಡಬೇಕು, ಮನುಷ್ಯ
ನಾನು ಮಾಡ್ತಿರೋ ಧರ್ಮಾಚರಣೆ ಅದು ಸಜ್ಜನರ ರಕ್ಷಣೆಗೆ ಭಗವಂತನ ಪ್ರೀತಿ ಕಾರಣ ಆಗಿದೆಯೋ ಇಲ್ವೋ ಅಂತ ತಿಳಿಯದೇ ಹೋದರೆ ಆತ ಮಾಡಿದ ಹಿಂಸೆಯೇ ಆಗಿ ಹೋಗ್ತದೆ. ಅದರಲ್ಲೂ ಖಂಡಿತವಾಗಿಯೂ ಕಲಿಯಿದ್ದಾನೆ. ಇವತ್ತಿನ ಕಾಲದ ದೊಡ್ಡ ಸವಾಲೇ ಅದು. ಏನು ಧರ್ಮ ಏನು ಅಧರ್ಮ ಅಂತ ನಮಗೆ ತಿಳಿಲಿಕ್ಕಾಗದೇ ಇರುವುದೇ ದೊಡ್ಡ ಸಮಸ್ಯೆ. ಶಾಸ್ತ್ರವನ್ನು ಓದಿದರೂ ಸರಿಯಾಗಿ ಅರ್ಥ ಆಗೋದಿಲ್ಲ. ಸಂಸ್ಕೃತ ಎಷ್ಟು ಅರ್ಥ ಆಗ್ತದೋ ಅದು ವಿಚಾರವೇ ಬೇರೆ. ಸಂಸ್ಕೃತ ಅರ್ಥ ಆದರೂ ಕೂಡ ಶಾಸ್ತ್ರ ಅರ್ಥ ಆಗ್ತದಂತಿಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆಗಳು. ಅದಕ್ಕಾಗಿ ಧರ್ಮಾಚರಣೆ ಮಾಡ್ತೀವಿ ಅಂತ ಹೊರಟಾಗಲೇ ಅಲ್ಲೇ ಕಲಿ ನಮ್ಮನ್ನು ಧರ್ಮ ಏನು ಅಂತ ಅರ್ಥ ಆಗದೇ ಇರುವಂತೆ ಮಾಡಿ ನಮ್ಮನ್ನು ಪೀಡಿಸ್ತಾನೆ. ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಈ ಇಂಥ ಹಿಂಸೆಯಿಂದ ನಿರ್ದಯತೆ ಬರ್ತದೆ ಅಂತೆಲ್ಲ ಬಂತು. ದ್ಯೂತಂ ಪಾನಂ ಸ್ತ್ರೀಯ ಸೂನಃ ಯತ್ರ ಅಧರ್ಮ ಚತುರ್ವಿಧ ಅಂತಿಷ್ಟೆಲ್ಲ ಬಂತು. ಪುನಶ್ಚ ಯಾಚಮಾನ, ಇನ್ನೂ ಒಂದು ಬೇಕು ಅಂತ ಹೇಳಿದ. ಆವಾಗ ಬಂಗಾರವನ್ನು ಕೊಟ್ಟ ಅಂತ ಬಂದಿದೆ. ಇದು ಅಷ್ಟೇ, ಹೀಗೆ ತಿಳ್ಕೊಬೇಕಾದ. ಬಂಗಾರ ಅಂದರೆ ಎಕ್ಸಾಕ್ಟ್ಲಿ ಗೋಲ್ಡ್ ಅಲ್ಲ. ಇವತ್ತು ಗೋಲ್ಡ್ಗಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಭೂಮಿ ಇದೆ. ಬಂಗಾರಕ್ಕಿಂತ ಬೆಲೆ ಬಾಳುವ ಭೂಮಿ ಇದನ್ನು ಕರೀತಾರೆ. ಇದೆಲ್ಲದಕ್ಕಾಗಿ ಈ ಎಲ್ಲದರಲ್ಲಿಯೂ ಕೂಡ, ಈ ಎಲ್ಲ ಸಂಪತ್ತಿನಲ್ಲೂ ಕೂಡ ಕಲಿ ಬಂದು ಸೇರ್ಕೊಂಡೇ ಸೇರ್ಕೋತಾನೆ. ಬಂಗಾರದಲ್ಲೂ ಸೇರ್ತಾನೆ, ಭೂಮಿಯಲ್ಲೂ ಸೇರ್ತಾನೆ, ಎಲ್ಲದರಲ್ಲೂ ಕೂಡ ಕಲಿ ಇದ್ದೇ ಇರ್ತಾನೆ. ಅಂತೂ ಒಟ್ಟಾರೆ ನಮ್ಮ ಸಂಪತ್ತೇನಿದೆ ಆ ಸಂಪತ್ತೆಲ್ಲವೂ ಕೂಡ, ಬಂಗಾರ ಅನ್ನೋದು ಕೇವಲ ಸಾಂಕೇತಿಕ. ಬಂಗಾರದಲ್ಲಿ ಭಗವಂತ ಇದ್ದಾನೆ, ಬಂಗಾರದಲ್ಲಿ ಕಲಿ ಇದ್ದಾನೆ, ಅವನು ನಮ್ಮನ್ನು ಹಾಳು ಮಾಡ್ತಾನೆ. ಭೂಮಿಯಲ್ಲಿ ಕಲಿ ಇಲ್ಲ, ಅದರಿಂದ ಭೂಮಿಯ ಬಗ್ಗೆ ನಾವು ಏನು ಬೇಕಾದ್ರೂ ವ್ಯವಹಾರ ಮಾಡ್ಬೋದು ಅಂತೆಲ್ಲ ತಿಳ್ಕೊಂಡ್ರೆ ಅದು ಒಂದು ದೊಡ್ಡ ಹಾನಿಯೇ. ಅಂದಹಾಗೆ ಇದನ್ನು ಹೇಳ್ತಾ ನನಗೆ ಮತ್ತೊಂದು ವಿಷಯ ನೆನಪಿಗೆ ಬಂತು. ಈ ರಿಯಲ್ ಎಸ್ಟೇಟ್ ಏಜೆನ್ಸಿ ಇತ್ಯಾದಿಗಳನ್ನು ಮಾಡುವವರು ಅನೇಕ ಜನ ಇದ್ದಾರೆ. ಆದರೆ ನಮಗೆ ಇತ್ತೀಚೆಗೆ ನಮಗೆಲ್ಲರಿಗೂ ಕೂಡ ಅದು ಗಮನಕ್ಕೆ ಬರ್ತಿದೆ. ರಿಯಲ್ ಎಸ್ಟೇಟ್ ಏಜೆನ್ಸಿಯಲ್ಲಿ ತೊಡಗಿದ್ದರಿಂದಲೂ ಕೂಡ ವಿಪರೀತವಾದ ಧನ, ವಿಪರೀತವಾದ ಬೆಲೆ, ಭೂಮಿಗೆ ದಿನೇ ದಿನೇ ಗಗನಕ್ಕೆ ಏರ್ತಾ ಇರುವಂಥ ಒಂದು ಬೆಲೆ, ಮತ್ತು ಅದರಲ್ಲಿರುವಂಥ ಸ್ಪರ್ಧೆ, ಭೂಗತ ಲೋಕದ ಪಾತಕಿಗಳು ಅದರಲ್ಲೂ ಪ್ರವೇಶ ಮಾಡಿರುವುದು, ಹೀಗೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತನ್ನುವುದು ಕೂಡ, ಆ ವ್ಯವಹಾರವೂ ಕೂಡ ಒಂದು ರೀತಿಯಿಂದ ಈ ಜೂಜಾಟದಲ್ಲೇ ಸೇರಿಬಿಡ್ತದೆ. ನಾವು ಅದನ್ನು ವಿವೇಕದಿಂದ ಮಾಡದೆ ಹೋದರೆ. ಹಾಗೆ ಮಾಡಿದವರೆಲ್ಲ ಪಾಪಿಗಳು ಅಂತ ನಾನು ಹೇಳಿ ಹೊರಟಿಲ್ಲ. ನಾವು ಮಾಡ್ತಿರೋ ಪಾಠ ಪ್ರವಚನಗಳಿಂದಲೇ ಅನೇಕ ಪಾಪಗಳು, ದುರಾಸೆಯಿಂದ ಮಾಡಿದರೆ ಪಾಠ ಪ್ರವಚನ, ಪೌರೋಹಿತ್ಯ, ಜ್ಯೋತಿಷ, ಅದರಿಂದಲೂ ಅನೇಕ ಪಾಪಗಳು ನಮಗೆ ಬರ್ಬೋದು. ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ನಾನು ಪಾಪಿಗಳು, ವ್ಯವಹಾರಸ್ಥರನ್ನೆಲ್ಲ ಪಾಪಿಗಳು, ಬಿಸ್ನೆಸ್ ಮಾಡುವವರನ್ನೆಲ್ಲ ಪಾಪಿಗಳು ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಎಚ್ಚರ ಇಲ್ಲದೆ ಮಾಡಿದರೆ ವಿಪರೀತ ದುಡ್ಡಿನ ಆಸೆ ಮತ್ತು ಅಕ್ರಮ ದುಡ್ಡಿನ ಆಸೆ ಅದೆಲ್ಲವೂ ಇದರಲ್ಲಿ ಸೇರಿ ಹೋಗ್ತದೆ. ಆದ್ದರಿಂದ ಬಂಗಾರ ಅಂದರೆ ಖಂಡಿತವಾಗಿಯೂ ನಿರ್ದಿಷ್ಟವಾಗಿ ಬಂಗಾರ ಅಲ್ಲ, ಎಲ್ಲವೂ ಅದರಲ್ಲಿ ಸೇರಿಕೊಂಡೇ ಬಿಟ್ಟಿರ್ತದೆ. ಆದ್ದರಿಂದ ಅದ್ರ ಬಗ್ಗೆ ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇದು ಅಲ್ಲಿರುವಂಥ ವಿಚಾರ. ಇಷ್ಟನ್ನೆಲ್ಲ ಕೊಟ್ಟ ಮೇಲೆ ಕಲಿ ಅವನ ಆಜ್ಞೆಯಂತೆ ಅಲ್ಲಿ ವಾಸ ಮಾಡಿದ. ಇಷ್ಟಾದ ಮೇಲೂ ಕೂಡ ಕಲಿಯ ಬಗ್ಗೆ ಮನುಷ್ಯ ಸಾಧಕ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಮಾತ್ರ ಇರ್ತಾನಂತಲ್ಲ, ಕಲಿ ಬಹಳ ಹೊಂಚು ಹಾಕ್ತಿರ್ತಾನೆ. ಅನೇಕ ಜನ ವಿದ್ವಾಂಸರು ಇದನ್ನು ಕೇಳಿದ್ದೇನೆ. ರಾಜರಲ್ಲಿ, ವಿದ್ವಾಂಸರಲ್ಲಿ ಮೊದಲು ಕಲಿ ಸೇರ್ಕೊಂಡ್ಬಿಡ್ತಾನೆ. ಅಲ್ಲಿ ವಿದ್ವಾಂಸರ ಮನೆಗಳಲ್ಲಿ, ಜ್ಞಾನಿಗಳ ಮನೆಯಲ್ಲಿ ಸೇರಿಕೊಂಡು ಅಲ್ಲಿ ಹಾಳು ಮಾಡ್ತಾನೆ. ಅವರನ್ನು ಹಾಳು ಮಾಡಿಬಿಟ್ರೆ ಜಗತ್ತನ್ನೆಲ್ಲ ಹಾಳು ಮಾಡೋ ಸುಲಭ ಅಂತ ಸ್ವಯಂ ವಿದ್ವಾಂಸರು ಹೇಳಿದ್ದನ್ನು ಕೇಳಿದ್ದೇನೆ. ಆದ್ದರಿಂದ ನಾವಿದು ಕಣ್ಣು ಮುಚ್ಚಿ ಕೂತ್ಕೊಳ್ಳುವ ಸಂದರ್ಭ ಅಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೀಗೆ ಕಲಿ ಆ ಪರೀಕ್ಷಿತ ಕೊಟ್ಟಂಥ 5 ಸ್ಥಾನಗಳನ್ನು ಅವಲಂಬಿಸಿ ಅಲ್ಲಿ ವಾಸ ಮಾಡಲಿಕ್ಕೆ ತೊಡಗಿದ. ನ್ಯವಸತ್ ತನ್ನಿದೇಶಕೃತ ಅಂತ. ಅಲ್ಲಿಗೆ 39ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತಿಯನ್ನು ಕಂಡಿದೆ.